ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಒಂದು ಸೂಪರ್ ಆಗಿರೋ ಒಂದು ಮೊಸರು ಬಜ್ಜಿ ಕರ್ಡ್ ರಾಯ್ತವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಈ ರಾಯ್ತ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಅಷ್ಟು ಈರುಳ್ಳಿ, ಹಾಗೆ ಒಂದು ಟೊಮೆಟೊ, 2 ಹಸಿಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ. ಈ ರಾಯ್ತ ಮಾಡಲು ನಾವು ತೊಗೊಂಡಿರುವ ಎಲ್ಲ ತರಕಾರಿಗಳನ್ನು ತುಂಬ ಸಣ್ಣದಾಗೆ ನಾವು ಕಟ್ ಮಾಡ್ಕೋಬೇಕು. ಉದ್ದುದ್ದ ದಪ್ಪಾಗಲಿ ಕಟ್ ಮಾಡ್ಕೋಬಾರ್ದು. ಈ ಥರ ಸಣ್ಣದಾಗಿ ಹೆಚ್ಕೊಂಡ್ರೆ ರಾಯ್ತ ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಮೊಸರು ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಈರುಳ್ಳಿ ಕಟ್ ಮಾಡ್ಕೊಂಡಾಯಿತು. ಈಗ ಒಂದು ಟೊಮೊಟೊವನ್ನು ತಗೊಂಡು ಅದನ್ನು ಒಳಗಡೆ ಇರ್ತಕ್ಕಂಥ ಸೀಡ್ಸ್ನೆಲ್ಲ ನಾವು ರಿಮೂವ್ ಮಾಡ್ಕೋಬೇಕು. ಅಂದರೆ ರಾಯ್ತಾಗೆ ಚೆನ್ನಾಗಿರುತ್ತೆ. ಸೀಡ್ಸ್ನ ರಿಮೂವ್ ಮಾಡಿಕೊಂಡು ಈ ಥರ ದಿಂಡನ್ನು ಮಾತ್ರ ನಾವು ಹಾಕೋಬೇಕು. ಟೊಮೊಟೊವನ್ನು ಕೂಡ ನಾವು ಸಣ್ಣದಾಗೆ ಕಟ್ ಮಾಡ್ಕೋಬೇಕು. ಈ ಥರ ಸಣ್ಣದಾಗಿ ನೀವು ಕಟ್ ಮಾಡ್ಕೊಳ್ಳಿ. ಈ ಥರ ರಾಯ್ತನ ನಾವು ಬಿರಿಯಾನಿ, ರೈಸ್ ಬಾತು, ಪಲಾವ್ಗಳ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ಹಾಗೆ ನೋಡಿ, ಹಸಿಮೆಣ್ಸಿನ್ಕಾಯಿನೂ ಕೂಡ ತುಂಬ ಸಣ್ಣದಾಗೆ ನಾವು ಹೆಚ್ಕೋಬೇಕು. ನೀವು ಮಕ್ಕಳು ಬಾಯಿಗೆ ಸಿಗುತ್ತೆ ಅನ್ನೋದಾದರೆ ಸ್ಕಿಪ್ ಮಾಡಿಕೊಂಡು ಖಾರದ ಪುಡಿಯನ್ನು ಸೇರಿಸ್ಕೊಬೋದು. ನಾನು ಇಲ್ಲಿ ಸೌತೆಕಾಯಿನ ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ, ಯಾಕಂದರೆ ನಾನಿಲ್ಲಿ ಒಂದು 250 ml ಇಂದ 300 ml ಮೊಸರನ್ನ ಬಳಸ್ತಾ ಇದ್ದೀನಿ ಅಷ್ಟೇ. ಅದಕ್ಕೋಸ್ಕರ ನಾನು ಎಲ್ಲ ತರಕಾರಿಗಳನ್ನು ಸ್ವಲ್ಪನೇ ತೊಗೊಂಡಿದ್ದೀನಿ. ಸೌತೆಕಾಯಿನೂ ಕೂಡ ಈ ಥರ ಸಣ್ಣದಾಗೆ ನೀವು ಹೆಚ್ಕೊಳ್ಳಿ. ಹಾಗೆ ಒಂದು ಸಣ್ಣದಾದಂಥ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಆ ಕ್ಯಾರೆಟನ್ನು ಕೂಡ ಈ ಥರ ತುರ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗೆ ಹೆಚ್ಕೋಬೇಕು. ಇದಿಷ್ಟು ತರಕಾರಿ ಜೊತೆಗೆ ಉಪ್ಪು ಮೊಸರಿದ್ರೆ ನಮಗೆ ಒಂದು ಸೂಪರ್ವಾಗಿರೋ ಹೋಟೆಲ್ ಸ್ಟೈಲ್ನಲ್ಲಿ ನಾವು ರಾಯ್ತವನ್ನು ಮನೆಯಲ್ಲೇ ಮಾಡ್ಕೊಬೋದು. ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ. ನಾವು ಹಚ್ಕೊಂಡ್ರೆ ಎಲ್ಲ ತರಕಾರಿಗಳನ್ನ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ನಾವು ಬೇಸಿಗೆನಲ್ಲಿ ತುಂಬ ಹೀಟ್ ಅನ್ನಿಸ್ದಾಗ ರೈಸ್ ಜೊತೆ ಈ ರಾಯ್ತವನ್ನು ನಾವು ತಿನ್ಬೋದು. ದೇಹಕ್ಕೆ ತಂಪು ಕೂಡ ಆಗುತ್ತೆ. ಹಾಗೆ ವಿತೌಟ್ ರಾಯ್ತ ರೈಸ್ ಬಾತು, ಬಿರಿಯಾನಿಗಳು, ಪಲಾವು ನಮಗೆ ಟೇಸ್ಟೇ ಅನಿಸೋದಿಲ್ಲ. ಸ್ವಲ್ಪನಾರು ಆಗಲಿ ಈ ಥರ ನಾವು ಮೊಸರು ಬಜ್ಜಿಯನ್ನು ಮಾಡಿಕೊಂಡೇ ಟೇಸ್ಟ್ ಮಾಡಬೇಕು ಅನಿಸುತ್ತೆ. ಅದರಲ್ಲೂ ಈ ಥರ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ. ಹೋಟೆಲಲ್ಲಿ ಇದೇ ಥರ ಮಾಡ್ತಾರೆ. ಸೊ ಹಾಗಾಗಿ ನಾನು ಹೋಟೆಲಲ್ಲಿ ಮಾಡೋ ರೀತಿಯಲ್ಲೇ ತೋರಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಈಗ ಎಲ್ಲ ತರಕಾರಿ ಸೇರಿಸಿದ ನಂತರ 1 ಕಪ್ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನು ಮೊಸರು ಹಾಕಿದ್ನಲ್ಲ ಅದೇ ಕಪ್ನಲ್ಲಿ ಅದು ಮೊಸರು ಇತ್ತಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರು ಮಾಡ್ಕೊಳ್ಳೋಕೆ ಹೋಗ್ಬಿಡ್ರಿ, ರಾಯ್ತ ಚೆನ್ನಾಗಿರೋದಿಲ್ಲ. ಗಟ್ಟಿಯಾಗೇ ಇರಲಿ. ಗಟ್ಟಿ ಮೊಸರು ತೊಗೊಳ್ಳಿ, ಚೆನ್ನಾಗಿರುತ್ತೆ. ನಿಮಗೆ ಬೇಕಂದ್ರೆ ಅನಿಸಿದ್ರಷ್ಟೇ ನೀರನ್ನು ಸೇರಿಸ್ಕೊಳ್ಳಿ. ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಈ ರಾಯ್ತ ಮಾಡಿಕೊಂಡ್ರೆ ಹೋಟೆಲಲ್ಲಿ ನೀವು ಹೋದಾಗ ಯಾವ ಥರ ಕೊಡ್ತಾರೋ ಅದೇ ಸ್ಟೈಲಲ್ಲಿ ಇರುತ್ತೆ. ನೋಡಿ ಈಗ ಎಷ್ಟು ಪರ್ಫೆಕ್ಟ್ ಆಗಿದೆ. ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡಿ ತೋರಿಸಿ. ನೀವು ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ. ರಾಯ್ತ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂತಹ ಪಲಾವು, ಬಿರಿಯಾನಿಗಳ ರೆಸಿಪಿಗಳನ್ನ ನಾನು ತುಂಬ ಮಾಡಿದ್ದೀನಿ. ಎಲ್ಲ ರೆಸಿಪಿಗಳ ಒಂದು ಲಿಂಕನ್ನು ಸ್ಕ್ರೀನ್ ಮೇಲೆ ಬರ್ತಿರೋ ಐ ಕಾರ್ಡ್ ಮೇಲೆ ಹಾಕಿರ್ತೀನಿ. ಖಂಡಿತ ಅಲ್ಲಿಗೆ ಹೋಗಿ ಚೆಕ್ ಮಾಡಿ ನೋಡಿ. ನಿಮಗೆ ಸೂಪರ್ವಾಗಿರೋ ರೈಸ್ ಬಾತ್ಗಳ ವಿಡಿಯೋ ನಿಮಗೆ ಸಿಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ. ಈ ಥರ ರಾಯ್ತವನ್ನು ನೀವು ಇವತ್ತೇ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ತಿಳಿಸ್ತೀರಾ. ಅಲ್ಲಿವರೆಗೂ ನನ್ನ ಚಾನೆಲ್ನ ಹೀಗೆ ನೋಡ್ತಾ ಇರಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅಲ್ಲಿವರೆಗೂ ನನ್ನ ಚಾನೆಲ್ನ ಹೀಗೆ ನೋಡ್ತಾ ಇರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.